ಸೊ ಹೀಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ವಾಹನ ಸವಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಬಂದ ಹಾಗೆ ದುಬಾರಿ ಮಾಡ್ತಾ ಇದ್ದಾರೆ, ತುಂಬಾ ಕಷ್ಟ ಆಗುತ್ತೆ. ಇಂಧನ ದರ ಏರಿಕೆಗೆ ಬೆಂಗಳೂರಿನಲ್ಲಿ ವಾಹನ ಸವಾರರು ಇದೇ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಆಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ಗಾಡಿ ಓಡಿಸ್ಲೇಬೇಕಲ್ಲ ನಾವು. ಪೆಟ್ರೋಲ್ ಜಾಸ್ತಿ ಆದರೆ ಗಾಡಿ ತೆಗಿಬೇಕು, ಗಾಡಿ ಓಡಿಸ್ಲೇಬೇಕು. 3 ರೂಪಾಯಿ ಲೆಕ್ಕ ಹಾಕಿದ್ರೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ನಿಮಗೆ ಎಫೆಕ್ಟ್ ಆಗಲ್ಲ. ಏನು ಎಫೆಕ್ಟ್ ಆಗಲ್ಲ, 3 ರೂಪಾಯಿ ಎಲ್ಲ ಕಳೀತೀವಿ, ಎಲ್ಲ ಹೋಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಮೊನ್ನೆ ಅಷ್ಟೇ ಪ್ರಧಾನಿ ಅವರು ಹೇಳಿದ್ರು ಮಿತವ್ಯಯ ಬಳಸಿ ಅಂತ. ಇವಾಗ ನೋಡಿದ್ರೆ ಮೊನ್ನೆ ಗ್ಯಾಸ್ ದರ ಆಯ್ತು, ಮಿತ ಬಳಸಿ ಗಾಡಿ ಓಡಿಸ್ಲೇಬೇಕಲ್ಲ. ಗಾಡಿ ಓಡಿಸ್ ಮೇಲೆ ಏನು ಮಾಡೋಕ್ಕಾಗುತ್ತೆ? ಗಾಡಿ ನಡೀಲೇಬೇಕು, ಬಸ್ ರಶ್ಗಳಾಗ್ತವೆ. 3 ರೂಪಾಯಿ 5 ರೂಪಾಯಿ ಲೆಕ್ಕ ಹಾಕಲ್ಲ, ಗಾಡಿ ಹೋಗ್ಲೇಬೇಕು, ಇದನ್ನ ಮಾಡಲೇಬೇಕು. ಅದೇ ನಮ್ಗೆ ತುಂಬ ಕಷ್ಟ ಆಗುತ್ತೆ, ನಾವು ಮಿಡಲ್ ಕ್ಲಾಸು. ಸೊ ಈ ಥರ ಜಾಸ್ತಿ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ನಮಗೆ. ನಾನು ಡೈಲಿ ಗಾಡಿ ಓಡಿಸ್ಕೊಂಡೆ ನಂದು ಕೆಲಸ. ನಾನು ಫ್ರೀಲಾನ್ಸ್ ಪರ್ಸನಲ್ ಟ್ರೈನರು, ಜಾಗಕ್ಕೆ ಹೋಗಬೇಕು. ಸೊ ಇದರಲ್ಲಿ ರೇಟ್ ಜಾಸ್ತಿ ಆಯಿತು ಅಂದರೆ ನನಗೆ ಮನೆಗೆ ಕಷ್ಟ ಆಗುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಕಷ್ಟನೇ ಆಗುತ್ತೆ. ಇವಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಪೆಟ್ರೋಲ್ ಹಾಕೊಳ್ಳೋಕ್ಕೆ, ಅಥವಾ CNG. ಲಾಸ್ಟ್ ಟೈಮ್ ಅದೇ LPG ಅದೇ ಪ್ರಾಬ್ಲಮ್ ಆಯಿತು. ಎಷ್ಟೋ ಕ್ಯೂಗಳು ನಿಂತ್ಕೊಂಡು ಆಟೋಗಳೆಲ್ಲ, ಎಲ್ಲ ಪ್ರಾಬ್ಲಮ್ ಇದೆ ಸರ್ ಎಲ್ಲರದು. ಆದರೆ ಬಡವ್ರು ನೋಡ್ಕೊಂಡು ಮಾಡ್ಬೇಕಷ್ಟೇ. ಇಷ್ಟೆಲ್ಲ ಜಾಸ್ತಿ ಆದರೆ ಕಷ್ಟನೇ ಇದೆ ಎಲ್ಲರಿಗೆ. ಇದೆಲ್ಲ 3 ರೂಪಾಯಿ ಆದ್ರೂ ಹೆವಿ ಕಷ್ಟನೇ ನಮಗೆ. ಫಸ್ಟ್ ಎಲ್ಲಿ ಸರ್ ಸರ್ಕಾರ ಮುಂಚೆ 70 ಎಷ್ಟೋ ಇತ್ತು, ಇವಾಗ ನೋಡಿ 106 ರೂಪಾಯಿ, 106, 107 ರೂಪಾಯಿ ಬಂದಿದೆ ಪೆಟ್ರೋಲು. ಕಷ್ಟನೇ ಇದೆ ಸರ್ ಇನ್ನು. ಪಂಕ್ಗೆ ಬಂದು ಇಂಧನ ದರ ಕೇಳಿ ಸವಾರರು ಶಾಕ್ ಆಗ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಇಂಧನ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಿನೇ ದಿನೇ ಪ್ರತಿಯೊಂದರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗೆ ಆದರೆ ಜನಸಾಮಾನ್ಯರು ಬದುಕೋದು ಹೇಗೆ, ಬಡವರು ಹೇಗೆ ಬದುಕಬೇಕು ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಸರ್ಕಾರ ಬಡವರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜನ ಕಿಡಿಕಾರ್ತಾರೆ. ನಗರದ ಒಂದು ಪೆಟ್ರೋಲ್ ಬಂಕಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಏನೋ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆ ಆದ ಕಾರಣಕ್ಕಾಗಿ ಒಂದು ರೀತಿ ಜನರಲ್ಲಿ ಆಕ್ರೋಶ ಮತ್ತು ಅಸಮಾಧಾನ ಕೂಡ ಈಗ ಮನೆ ಮಾಡಿರುವಂಥದ್ದು. ಯಾಕಂದರೆ ನಿನ್ನೆವರೆಗೆ ಪೆಟ್ರೋಲ್ ಪ್ರತಿ ಲೀಟ್ರ್ ಪೆಟ್ರೋಲು ಸುಮಾರು 93 ರೂಪಾಯಿ 26 ಪೈಸೆಗೆ ಏನು ಒಂದು ಲೀಟ್ರ್ ಸಿಗ್ತಾಯಿತ್ತು. ಆದರೆ ಇವತ್ತು ಸುಮಾರು 106 ರೂಪಾಯಿ 52 ಪೈಸೆ, ಅಂದರೆ ಸುಮಾರು 3 ರೂಪಾಯಿಯಷ್ಟು ಹೆಚ್ಚಳ ಕೂಡ ಆಗಿರುವಂಥದ್ದು. ಪೆಟ್ರೋಲ್ ಬೆಲೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಡೀಸೆಲ್ ಬೆಲೆ 91 ರೂಪಾಯಿಗೆ ಒಂದು ಲೀಟ್ರ್ ಡೀಸೆಲ್ ಸಿಗ್ತಾಯಿತ್ತು. ಆದರೆ ಇವತ್ತು ಏನು ಪರಿಷ್ಕೃತ ಬೆಲೆ ನೋಡಿದಾಗ 94 ರೂಪಾಯಿ 45 ಪೈಸೆ ಒಂದು ಲೀಟ್ರ್ ಡೀಸೆಲ್ ಸಿಗುವಂತಾಗಿದೆ. ಇದು ಒಂದು ರೀತಿ ಎಲ್ಲ ಒಂದು ಕಡೆ ವಾಹನ ಸವಾರರಿಗೆ ಜೇಬಿಗೆ ಕತ್ತರಿ ಬಿದ್ದಿ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಪ್ರಧಾನಮಂತ್ರಿಗಳು ಮಿತ ಬಳಕೆಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸರ್ಕಾರಿ ವಾಹನಗಳ ಬಳಕೆ ಮಾಡಬೇಕು, ಬಸ್ ಆಗಿರ್ಬೋದು, ರೈಲ್ವೆ, ಮೆಟ್ರೋ, ಈ ರೀತಿಯ ವಾಹನಗಳ ಬಳಕೆ ಮಾಡಬೇಕಂತ ಹೇಳಿದರು. ಅದೀಗ ಏನು ಬೈಕ್ ಸವಾರರಾಗಿರ್ಬೋದು, ಕಾರ್ ಸವಾರಾಗಿರ್ಬೋದು, ಅವರೆಲ್ಲರಿಗೂ ಸಹಿತ ಈಗ ಒಂದು ಬೆಲೆ ಏರಿಕೆ ಬಿಸಿ ಕೂಡ ತಟ್ಟಿರುವಂಥದ್ದು. ಸದ್ಯ ನನ್ನ ಜೊತೆ ಮಾತಾಡೋಕ್ಕೆ ಬೈಕ್ ಸವಾರ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ದೇಶದ ಪ್ರಧಾನಮಂತ್ರಿಗಳು ಮಿತ ಬಳಕೆಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು, ದೇಶದ ಜನರಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ರು. ಆದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದರಿಂದ ಯಾವ ರೀತಿ ಹೊರೆ ಆಗ್ತಿದೆ ತಮಗೆ ಅಂತ ನೋಡಿ. ಮೊದಲನೇದಾಗಿ ಇದು ದೊಡ್ಡ ಹೊರೆ ಬಿದ್ದಿದ್ದು ಸಾಮಾನ್ಯ ಜನರಿಗೆ. ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಗಳು ಅವ್ರ ಹತ್ರ ವಿನಂತಿ ಮಾಡ್ಕೋತೇನೆ, ಬಡವರಿಗಾಗಿ ಸರ್ಕಾರ ಕಟ್ಟಿರುವಂಥ ಕರ್ನಾಟಕ ಸರ್ಕಾರ ಆಗಿರಲಿ, ಆಮೇಲೆ ಸೆಂಟ್ರಲ್ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ, ಇವರಿಬ್ಬರು ದಯಮಾಡಿ ಕಮರ್ಷಿಯಲ್ ಆಗಿರುವಂಥ ಜನರಿಗೆ ಕೇಂದ್ರವಾಗಿ ಇಟ್ಟುಕೊಂಡು ಅವ್ರ ಪ್ರಯುಕ್ತ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೊರತಾಗಿ ಜನರಲ್ ಸಾಮಾನ್ಯವಾಗಿರುವಂಥವ್ರು ಯಾವುದೇ ರೀತಿ ದಿನ ತೊಂದರೆ ಅನುಭವಿಸ್ತಾ ಇದ್ವಿ. ಅಡುಗೆ ಅನಿಲ ಆಗಿರ್ಬೋದು, ದಿನ ತಿನಿಸು ದಿನಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು. ನಿನ್ನೆ 103 ಇತ್ತು ರೀ, ಇವತ್ತು 106 ಆಗಿದೆ. ಈ ಪೆಟ್ರೋಲ್ ಇಂಧನ ಬರ್ತಾ ಹೆಚ್ಚಾಗ್ತದೆ. ಹೊರತಾಗಿ ಅಚ್ಚೆ ದಿನ ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ಅಚ್ಚೆ ದಿನ ತಂದುಕೊಡಿ ಅಂತ ತಮ್ಮಲ್ಲಿ ಇಷ್ಟೇ ಬಿಟ್ಕೊಳ್ಳೋದು. ಇದು ಇಲ್ಲಿರುವಂಥ ಜನರು ಹೇಳುವಂಥ ಮಾತಾಗಿದೆ. ನಿನ್ನೆವರೆಗೆ 93 ರೂಪಾಯಿಗೆ ಏನು ಒಂದು ಲೀಟ್ರ್ ಪೆಟ್ರೋಲ್ ಸಿಗ್ತಾಯಿತ್ತು, ಆದರೆ ಇವತ್ತು 3 ರೂಪಾಯಿ ಹೆಚ್ಚಳ ಆಗಿದೆ. ಜೊತೆಗೆ ಡೀಸೆಲ್ ಕೂಡ 3 ರೂಪಾಯಿ ಹೆಚ್ಚಳ ಆಗುವ ಮೂಲಕ ಒಂದು ರೀತಿ ವಾಹನ ಸವಾರರ ಮೇಲೆ ಒಂದು ರೀತಿ ಹೊರೆ ಬಿದ್ದಂತಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.